ಬಂದಂಗ ಕಾಣ್ತೈತಿ ಅನ್ನೋದೇನದ ಬಂಗಾರಿ. ಬಂದು ಬಹಳ ಹೊತ್ತಾತ. ದ್ರೌಪದಿ ದುಶ್ಯಾಸನ ಕಾಳಗ ನೋಡಲು ಬಂದು ಜನ ಹುರುಪ ಹೆಚ್ಚಾಗಿ ಬಬ್ಬಿ ಹೊಡೆದು ಇದು ಮಾಡೋದಾಗ ನಮ್ಮ ಮಾಲಕರ ಕಾರ ತಾನಿಂತಾನ ಅಷ್ಟ ಯಾಕ ಹೇರಿಸದೆ ತಾಣ ಬೀಳಕ. ನಾನೇನು ಮಾಡ್ಲಿ ಬಂಗಾರಿ, ನಾನೇನು ಮಾಡ್ಲಿ? ಒಂದಿಬ್ರು ಡಾಮುನೆ ಕಿತ್ಕೊಂಡು ಹೋದ್ರು, ಒಂದಿಬ್ರು ಕವಟೆ ತಗೊಂಡು ಹೊಂಟ್ರು, ಒಂದಿಬ್ರು ಡೆಕೋರೇಷನ್ ತಗೊಂಡು ಹೊಂಟ್ರು. ಒಬ್ಬ ಹೆಣ್ಮಗಳು ಏನ್ ಮಾಡಿದಳು, ನಮ್ಮ ಮಾಲಕನ ಕರಿ ಚಸ್ಮನೆ ತಗೊಂಡು ಹೊಂಟವು. ಆಮೇಲೆ ನಾನು ಆ ಕಡೆ ಈ ಕಡೆ ನೋಡ್ದೆ, ನನಗೆ ಎಲ್ಲಿ ಏನೂ ಕಾಣಿಸಲಿಲ್ಲ. ಮೂಲ್ಯಾಗಿ ಪೆಟ್ಟಿಗೆ ಅಂತ ಬಾಯಿತರ ಒಣ ಕುಂತಿತ್ತು. ಗಡಬಡಿಸಿ ಹೋದವನೇ ಕೊಳ್ಳಿಗೆ ಕಾಕೊಂಡು ತುತು ಅಂತ ನೋಡು. ಗಂಗಾವತಿ ಈ ವೈಯಾರಿ ಮತ್ತೆ ಕೈ ಹಿಡಿದು ಕ್ಷಣದಲ್ಲೇ ನಾವು ಬರ್ತೇವೆ. ಮೆರಿವೇ ನಾಯಿ ಪ್ರತಿ ಅದಕ್ಕೆ ಹೇಳಿದ್ಯಾ ಬೇಗ ಕರ್ಕೊಂಡ್ ಬರ್ಬೇಡ ಅಂತೇಳಿ. ಯಾರ ಕಡೆ ಇಂಥದೆಲ್ಲ ಮಾಡ್ಕೊತದಿ ನೀನು. ಬಾ 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 ಅಂತೇಳಿ ಅಲ್ಲ ಬಂಗಾರಿ, ನಿನಗಿದು ಈ ಸಂಗೀತದ ವಾಸನೆ ಇನ್ನೂ ಬಡ್ದಂಗ ಕಾಣೋದಿಲ್ಲ. ಇಲ್ಲ ಬಡದಿಲ್ಲ. ಇದರ ಮ್ಯಾಲ ಮನಸ್ಸು ಮಾಡಿ ನೋಡು. ಆಮ್ಯಾಲ ಇದರ ಮಜನೆ ಈ ಮೂರು ಲೋಕ ಬೆರಗಾಗಿ ನಿಲ್ತಾವ. ಓ ಎಷ್ಟು ಮಜಾ ಆಗ್ತೀನಿ ಇದ್ರಾಗ. ಅಯ್ಯೋ ಇದ್ರಾಗಿರೋ ಮಜಾನೇ ಬೇರೆ. ಮಾತನಾಗೇನೈತೆ ಬಂಗಾರಿ, ಮಾತನಾಗೇನೈತಿ? ಮುರುಕ ಮಾಡಿ ಮುಟ್ಗಿ ಮಾಡಿ ಚಟ್ಗಿ ಹೊಡೋದಾಗ ಓಡಿ ಬಾ. ಇದು ತಾಳಕ್ಕ ಹೆಂಗ ಮೇಳಕ್ಕೈತಿ ನೋಡಿವಂತಿ. ನಾ ಶುರು ಮಾಡ್ಲ ಮಾತು.
ನಿನ್ನವನ ಕೆಬ್ಬುಡು ಬುಟ್ಟಿ ಮಾರಿಯವನ ಮೋಡ್ಕ ಮಾಡ್ತಾರ. ನಿನ್ನ ಮಾರಿ ನೋಡಿದ್ರ 3 ದಿನ ಹೊರಕಡಿ ಬರಂಗಿಲ್ಲ ಮಗನ. ನೀ ಸುಮ್ಮೆನು. ನಿನ್ನಂತವನಿಗೆ ಕರ್ಪೂರದ ಗೊಂಬೆ ಅಂತ ಇರೋ ನನ್ನ ಮಗಳ ಕೈ ಹಿಡಿದು ಕುಣಿಯಕ ಬೇಕಾ ಮಗನ? ಏ ನಿನ್ನವನ, ನೀ ಏನಿಲ್ಲ ಇವ್ರ ಕೈ ಹಿಡಿದು ಕುಣಿದೆ ಅಂತ ಕತ್ತಿದ್ದೆ. ಅಪ್ಪ ನಾ ಏನ್ ಕುಡ್ದಿಲ್ಲಪ್ಪ. ಮತ್ತೇನ್ ಇವನ ಕೈ ಹಿಡಿದು ಹಾರಾಡಕತ್ತಿದ್ದಾನ ನನಗವರಿ. ಶೆಟ್ರ ನನ್ನ ಮಾತು ಸ್ವಲ್ಪ ನಿನಗಿಲ್ಲೇ ಹಿಡಿದು ಕೊಂಡರು ತಂದ ಮಗನ. ಯಾಕ ಬಾಯನ ಹಲ್ಲು ತೆಗಿಯತ್ತೇನು? ನೋಡ್ರಿ ಶೆಟ್ರ, ಈ ಪರಿ ಕುಣಿದಾಡ್ಬೇಕಾದ್ರ ಆ ಬಂಗಾರಿಗೂ ನಮ್ದು ಏನು ತಪ್ಪಿಲ್ರಿ. ಹಂಗಾದ್ರೆ ಇಲ್ಲಿ ನಾ ಬಂದಿದೆ ತಪ್ಪಾಗ್ಯದ ಅಂದಂಗ ಆಯ್ತು ಮಗನ. ಏ ಮಗನ, ನಿನ್ನ ಮಾತಿನ ಚಮತ್ಕಾರ ಬಹಳ ಆಯ್ತು. ನೀ ಹಿಂಗ ಮಾಡೋದು ನೋಡಿದ್ರ ನನ್ನ ಹೊಟ್ಟ್ಯಾಗ ಬೆಂಕಿ ಬಿದ್ದಂಗಾಲತ್ತದೋ ಬೆಂಕಿ. ಬೆಂಕಿ ಬಿದ್ರ ಆರ್ಸುದೇನೋ ದೊಡ್ಡ ಮಾತು ಮಾವ. ಆದ್ರ ನೀನ್ ಇಲ್ಲಿ ಬಂದದ್ದು ತಪ್ಪಾಯ್ತು ಅಂತೀಯಲ್ಲ, ಅದು ತಪ್ಪಲ್ಲ ಮಾವ, ತಪ್ಪಲ್ಲ. ಶುಭ ಕಾರ್ಯದಾಗ ಶ್ರೀಕೃಷ್ಣ ಬಂದಂಗಾತು. ಗಟ್ಟಿ ಮನಸ್ಸು ಮಾಡಿ ಪ್ರೀತಿಯಿಂದ ಎತ್ ಹಿಡಿದಂದ ಮಾವ ನಿನ್ನ ಹಳೆ ಆಗುದು ದೊಡ್ಡ ಮಾತು. ಏ ಎಬಡಿ, ನೀ ನನ್ನ ಹಳೆ ಆಗುದು. ಬಾಯಿ ಮುಚ್ಚು. ಎಂತಿಂತವ್ರಿಗೆ ಅಮೇರಿಕಾದ ಕಲಿತು, ಇರಾನ್ ವಿದ್ಯೆ ಕಲಿತು, ಪಾಕಿಸ್ತಾನದಾಗ ನೌಕರಿ ಮಾಡೋರಿಗೆ ನನ್ನ ಮಗಳು ಮದುವೆ ಆಗೋ ಯೋಗ ಬರಲಿಲ್ಲ. ಇನ್ನು ನಿನ್ನಂತಹ ಬಾಟ್ಲಿ ಅರಸವನಿಗೆ ಎಲ್ಲಿದು ಬರ್ಬೇಕು ಎಬಡಿ? ಯಪ್ಪ ಈಟ್ ಉಳಿದ್ರು ಬುದ್ಧಿ ಬರಂಗಿಲ್ಲ ಮಾಸ್ತರ. ಮತ್ತೇನ್ ಚಪ್ಪಲ್ ತಗೊಂಡು ಬಡಿಯಂದೇನವ? ಅಲ್ಲ ಬಂಗಾರಿ, ಇಷ್ಟು ತನ ಎಂತೆಂತ ಮಾತು ಮಾತಾಡಿದೆ. ಈಗ ನಿಮ್ಮ ಈ ಮುಂದೆ ನಾನು ಅವ್ರ ಕಡೆ ಕತ್ತಲ್ಲ ಏ ಬಾಯಿ ಮುಚ್ಚು ಎಬಡಿ. ಅದ್ಯಾಕೆ ನಿನ್ನ ಮರ್ಯಾದೆ ಕಳಿತಾಳ? ಕೊಳ್ಳಾಗದೊಂದು ಮೊಡ್ಕ ಪೇಟಿಗೆ ಹಾಕೊಂಡು ವೇಷಗಾರನಂತೆ ನಾಟಕ ಮಾಡ್ಕೋತ ಕತ್ತಿ ಹಂಗ ಕಾಲು ಮಾಡ್ಕೊಂಡು ನಾ ಎಲ್ಲ ಕತ್ತವ್ರಂಗ ಹಡತಿ ಮಗನ. ನಿನ್ನವರು ನೀನೇ ಕಳ್ಕೊಳತ್ತಿದ್ದೆ. ಅದ್ಯಾಕೆ ನಿನ್ನ ಮರ್ಯಾದೆ ಕಳಿತಾಳೋ? ಏ ನಿನ್ನವನ ಮಗಳ, ನಡಿಯನ್ನ ಮನೆಗೆ ಹೋಗೋನು. ಬಾಳೋತನ ನಿತ್ಯ ಬಂದ್ರಿ ಹಡಿಸಿ ಮಗ, ನಮ್ಮಿಬ್ಬರು ಅವ್ರನ್ನ ಕಳಿತಾನಿವ. ಏ ಮಾಸ್ತರ ನಾ ಬರ್ತೀನಿ ಬರ್ಲ. ಯಾಕೋ ನಿನ್ನವನ? ಅಲ ಮಗನ ಬಸಾಟಿ, ಅಂತ ಸಮಯದಾಗ ಬಂದು ಏನ್ ಅನಾಹುತ ಮಾಡ್ಬಿಟ್ಟೆಲೇ, ಏನ್ ಅನಾಹುತ ಮಾಡ್ಬಿಟ್ಟಿ. ಆಹಾ ಬಂಗಾರಿ, ಏನೆಂದು ಮಾತನಾಡಲೇ ಸರಿ. ನಿನ್ನನ್ನು ನೋಡಿದರೆ ನನಗೇನನ್ನಿಸುತ್ತದೆ ವೈಯಾರಿ. ನಿನ್ನನ್ನು ನೋಡುತ್ತಾ ಮೈ ಮರೆತು ನಿಂತರೆ ಹೌವಾರಿ ಬರುವೆ ನಿನ್ನ ಬಲಿಗೆ. ನಾಳೆ ನಿಮ್ಮ ಅಪ್ಪನ ಕೈಯಾಗ ಪ್ಲಾಸ್ಟಿಕ್ ಚೀಲ ಕೊಟ್ಟು ಊರು ಸತ್ಕೊತಿರುವ ಪ್ಲಾಸ್ಟಿಕ್ ಐಸ್ಲಕ್ ಹಚ್ಚಿ ನಾನು ನೀನು ಕುಡಿ ಚೆಕ್ಕಂದಿ ಹೊಡುನಂತೆ ನಡೆ.
ಮಾಡುವೆ. ಏನಿಲ್ರಿ ಸಾವುಕಾರ, ಅದೇ ಲೆಕ್ಕಪತ್ರ ಒಂದ್ ಸ್ವಲ್ಪ ಸರಿ ಮಾಡ್ಕೊತ ಕೂತಿದ್ರಿ. ಅದು ಇರಲಿ, ಇವತ್ತು ಒಳ್ಳೆ ಶುಭ ದಿನ. ನನ್ನ ಹಳೆಯನಾದ ಕಾಳಿಂಗರಾಯನ ಆಸ್ಪತ್ರೆ ಓಪನಿಂಗ್ ಮಾಡಬೇಕಾಗಿದೆಯಲ್ಲ. ಅವನ ಆಸ್ಪತ್ರೆ ಗುರುತಿಸಿ ಬೋರ್ಡ್ ಹಾಗೂ ಅವನ ಹೆಸರಿನ ಬೋರ್ಡ್ ಎಲ್ಲ ಸರಿ ಮಾಡಿ ಇಟ್ಟಿದೆ ತಾನೆ? ಸಾವುಕಾರ, ಅದು ಎಲ್ಲ ಸರಿ ಮಾಡಿ ಇಟ್ಟಿದ್ದಕ್ಕೆ ರೀ ನಿಮ್ಮ ಮುಂದ ಎಷ್ಟು ಧೈರ್ಯವಾಗಿ ಈ ಪಾರ್ಟಿಗೆ ಆಗಮಿಸಿದ್ರಿ. ಬಸಟೆ, ನೀನು ಇವತ್ತು ಈ ಪಾರ್ಟಿಗೆ ಬರೆದಿದ್ದರೂ ನಾನು ನಿನ್ನ ಕೈ ಬಿಡುವುದಿಲ್ಲ. ಯಾಕೆ ಅಂದರೆ ನನ್ನ ಪ್ರತಿಯೊಂದು ಕಾರ್ಯಕ್ಕೆ ಅದನ್ನು ಪ್ಲಾನ್ ಹಾಕಿ ಅದನ್ನು ಸರಿಯಾಗಿ ಮಾಡಿಕೊಡೋನು ನೀನೇ. ಅದು ಅಲ್ಲದೆ ನಿನ್ನ ಮಾತಿನಂತೆ ಆ ಕಾಳಿಂಗರಿಗೆ ಎಲ್ಲ ಕೊಟ್ಟಿದ್ದಂತೂ ಆಯ್ತು. ಆದರೆ ಬಡಪಾಯಿ ಆಟವನ್ನು ಹತ್ತಿಗೆ ಒಪ್ಪಿಕೊಳ್ಳಿ ಒಂದೇ ಒಂದು ಉಳಿಯಿತು. ಸಾವುಕಾರ, ನಿಮ್ಮಂತವ್ರಿಗೆ ಇದೆಲ್ಲ ಯಾವ ದೊಡ್ಡ ಮಾತ್ರಿ ಸಾವುಕಾರ. ಈಗ ನಿಮ್ಮ ಹಳೆಯ ಕಾಳಿಂಗಂತರು ನಿಮ್ಮ ಕೈಯಾಗ ಸಂಪೂರ್ಣವಾಗಿ ಸಿಕ್ಕಿಬಿಟ್ಟಾನ್ರಿ. ಇನ್ನ ಅವನ್ನ ಉಪಯೋಗಿಸ್ಕೊಂಡು ಅವರ ತಮ್ಮನೊಬ್ಬನ ನಿಮ್ಮ ಸೆಳೆತಕ್ಕೆ ತಗೊಳ್ಳೋ ಪ್ಲಾನ್ ಏನಾದ್ರು ಹಾಕಿದೆವಂತಂದ್ರ ಅವಾಗ ನೋಡ್ರಲ್ಲ, ನೀವು ಕಣ್ಣಿಟ್ಟ ಹೆಣ್ಣಿನ ಸೋತಿ. ಕಾಳಿಂಗಿನ ಜೊತೆ ಇವತ್ತು ಶಿವಲಿಂಗಗೆ ಪಾರ್ಟಿ ಬರಲು ಹೇಳಿದ್ದೇನೆ. ಒಳ್ಳೆ ಕೆಲಸನೇ ಮಾಡಿರಲ್ರಿ. ಆದ್ರೂ ಅವ್ರಿಗೆ ಹೇಳೋಕ್ಕಿಂತ ಮೊದಲು ನನಗೊಂದು ಮಾತು ಏನಾದ್ರು ಹೇಳಿದ್ರೆ ಅಂದ್ರೆ ಪ್ಲಾನ್ ಬ್ಯಾರೆ ಮಾಡ್ತಿದ್ದೇವಲ್ರಿ. ಈಗೇನಾಗಿದೆ ಹೇಳಿ ಅಲ್ಲ, ಅವರು ಬರುವುದ್ರೊಳಗಾಗಿ ಮುಗಿಸಿಬಿಟ್ರೆ ಆಯ್ತು. ಸಾವುಕಾರ, ಅದೇನಂತ ದೊಡ್ಡ ಕೆಲಸನೂ ಅಲ್ರಿ. ಅವ್ರು ಬರೋದ್ರೊಳಗಾಗಿ ಬೀರ ಬ್ರ್ಯಾಂಡಿ ಅಂತ ತಂದು ಕುಡಿಯಾಕ ಇಟ್ಟ ಅವ್ರು ಹಂಗೆ ಕುಡಿತಿದ್ದಂಗೆ ಅವ್ರು ಸ್ವಲ್ಪ ನಶೆ ನೆತ್ತಿಗೆ ಏರ್ತಿದ್ದಂಗ ಒಳಗ ಕುಣಿಯಾಕ ಒಂದು ಬಣ್ಣದ ಹಕ್ಕಿಯನ್ನ ತಂದ ಬಿಟ್ಟು ನೋಡಲ್ಲ ಹೆಂಗಾಗ್ತದ ನಮ್ಮ ಪ್ಲಾನಿನ ವರ್ಮ. ಬಸಟೆ, ಹೇಳಿದ್ದಕ್ಕಿಂತ ಮುಂಚಿತವಾಗಲೇ ನಾನು ಅದನ್ನು ಆರ್ಡರ್ ಕೊಟ್ಟಿದ್ದೀನಿ. ಅವರ ಜೊತೆ ಕುಳಿತುಕೊಂಡು ಒಂದೇ ಒಂದು ಪೆಟ್ಟು ಹಾಕೋದ್ರೊಳಗಾಗಿ ವಿಶ್ವಶಾಂತಿ ಅಂತ ಒಂದು ಸುಂದರವಾದ ಹೆಣ್ಣು ನನ್ನಾಗಿ ತಾನೇ ಮೈ ಬಳಕಿಸುತ್ತಾ ಬಂದು ನಶ ಏರಿದ ಮತ್ತಿನಲ್ಲಿ ಮೊತ್ತು ಕೊಡುತ್ತಾರೆ. ಹಂಗಾದ್ರ ಸಾವುಕಾರ, ಈ ಮಕರ ಸಂಕ್ರಾಂತಿ ಹಬ್ಬದ ವಿಷಯ ಸಂತೋಷದೊಳಗೆ ಹೊಂಟದಂದಂಗಾತ್ರಿ. ಹಂಗಾದ್ರ ನಮಗೊಂದ 90 ಬರೇ 90 ಹಾಕ್ರಿ, ಬಾಟಲ್ ಇಟ್ಟೈತಿ ಅಲ್ಲಿ. ಎಷ್ಟು ಬೇಕಷ್ಟು ಕುಡಿರಿ, ದೇವರು ನಮಗೇನು ಕಡಿಮೆ ಮಾಡಿಲ್ಲ. ಆದರೆ ಆ ಬಡಪಾಯಿಯಾದ ಹೆಣ್ಣು ಬೇಟೆ ಮಾತ್ರ ನನ್ನ ಕೈಯಲ್ಲಿ ಆಟ ಬಿಡಬೇಕು. ಹಾ, ಕಾಳಿಂಗ ಶಿವಲಿಂಗ ನಮ್ಮ ಸಾವುಕಾರ ದೇವ್ರಂತ ಮನುಷ್ಯ ಅದಾರಿ. ಬನ್ರಿ, 90 ಕೇಳಿದ ವಾಟ್ರ್ ಹೇಳ್ತಾರ. ಹಲೋ ಮಿಸ್ಟರ್ ಕಾಳಿಂಗರಾವ್, ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಬನ್ನಿ ಕುಳಿತುಕೊಳ್ಳಿ. ಇದೇನು ಸೌಕಾರ್ಯ, ನೀವು ಮಾತನಾಡುತ್ತಿದ್ದೀರೋ ಏನು ಮತ್ತೊಬ್ಬ ಶಿವಲಿಂಗರಾವ್ ಮಾತನಾಡುತ್ತಿದ್ದಾರೋ? ಓಯ್ ಸ್ವಾಮಿ ಶಿವಲಿಂಗರಾಯ, ನಮ್ಮ ಸಾವುಕಾರಿಗೆ ಹೆಂಗ್ಯಾಂಗ ಪೆಗ್ ಒಳಗೆ ಇಳಿತದಲ್ಲ ಹಂಗಂಗ ಹಂಗಂಗ ಅವ್ರ ಕಣ್ಣ ಈಳ್ಗಣ್ಣ ಇಳಿತಾವ. ಇದು ನೀ ತಪ್ಪು ತಿಳ್ಕೋಬಾರದು. ಹೊಸಟೆ ಆತ ಪೊಗಶೆಟ್ಟಿರಿ ಅಪ್ಪ. ಕಾಳಿಂಗ, ಇವತ್ತು ಒಳ್ಳೆ ಶುಭ ದಿನ, ಮಕರ ಸಂಕ್ರಾಂತಿ. ನಿನ್ನ ಆಸ್ಪತ್ರೆಗೆ ಬೇಕಾದ ಎಲ್ಲ ಮೆಡಿಸಿನ್ ತಂದು ಕೊಟ್ಟಿದ್ದಂತೂ ಆಯ್ತು. ಅದು ಅಲ್ಲದೆ ಯಾವುದೇ ಕೊರತೆ ಬೀಳದಂತೆ ಎಲ್ಲಾ ವ್ಯವಸ್ಥೆಯನ್ನು ಮಾಡಿದ್ದಾಯ್ತು. ಇವತ್ತಿನಿಂದ ನಿಮ್ಮ ಕೆಲಸವನ್ನು ಶುರು ಮಾಡಬೇಡಿ. ಆಯ್ತು ಮಾಮ, ನೇಮಿ ಉಪಕಾರವನ್ನು ನಾನು ಎಂದಿಗೂ ಬರೆಯೋ ಹಾಗಿಲ್ಲ. ನೀವು ನಮ್ಮ ಅಣ್ಣನ ಎಷ್ಟು ಸಹಾಯ ಮಾಡಿದಂದ ಮೇಲೆ ನಿಜವಾಗ್ಲೂ ನಮ್ಮ ಪಾಲಿನ ದೇವರು. ಛೇ, ಛೇ, ಆ ಮಾತನಾಡಬೇಡ ಶಿವಲಿಂಗ. ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೇನೆ ಅಷ್ಟೇ. ಆದರೆ ಒಂದು ಮಾತು, ಏನದು ಹೇಳಿರಲ್ಲ. ಮೊದಲು ಅದನ್ನು ತೆಗೆದುಕೊಳ್ಳಿ, ಆಮೇಲೆ ಮಾತನಾಡೋಣ. ಬನ್ನಿ.
ಯಾಕೆ ಬಂದು ಬೆಪ್ಪ? ನಿಮ್ಮಂತ ನಿಷ್ಠಾವಂತ ಶ್ರೀಮಂತರು ಎಂತೆಂತ ಕೆಲಸ ಮಾಡುತ್ತಾರೆಂದು ನೋಡಲು ಬಂದಿರುವೆ. ರಮ್ಯಾ, ತಂದೆ ಎಂತ ಕೆಟ್ಟ ಕೆಲಸ ಮಾಡಿದರು ಮಗನಾದ ಕೇಳುವ ಹಕ್ಕು ನಿನಗಿಲ್ಲ. ಹಕ್ಕು ಹಕ್ಕು ಮಗನನ್ನು ವಿಚಾರಿಸದೆ ಮಗಳನ್ನು ಕೊಟ್ಟು ಮನೆಯಾಳಿನನ್ನು ಮಾಡಿಕೊಂಡೆ ಎಂಬ ಅಹಂಕಾರದಿಂದ ಇವರಣ್ಣ ಅತ್ತಿಗೆಯರಲ್ಲೂ ಕರವು ನೆಪ್ಪಿಸಿ ಇವರೆಲ್ಲರನ್ನು ಬೀದಿ ಪಾಲು ಮಾಡಿಸಲಿಕ್ಕೆ ನಿನಗೆಲ್ಲಿದೆ ಹಕ್ಕು? ರಮ್ಯಾ, ನನ್ನ ಹೊಟ್ಟೆಲಿ ಹುಟ್ಟಿದ ಒಂದು ಸಣ್ಣ ಪಶು ಮಗನ. ಹೊಡೆಯಪ್ಪ ಹೊಡೆ. ಆ ಪಶುಗಿದ್ದಷ್ಟು ಬುದ್ಧಿ ಮಾನವನಾದ ನಿನಗಿಲ್ಲ. ರಮ್ಯಾ, ಮುಂದೆ ಬಳಸದೆಪ್ಪ ರಮೆ ಎಂಬ ಕೆಟ್ಟ ಶಬ್ದವನ್ನು. ಶ್ರೀರಾಮಚಂದ್ರನಂತೆ ಬೆಳಗಬೇಕಾಗಿದ್ದ ನಿನ್ನ ಮಗನ ಬಾಳಿಗೆ ಮುಳ್ಳಿನ ಮಡಿಪಿಟ್ಟು ಇಂಥ ಕಳ್ಳ ಕದಿಮರಿ ಕೈವಾಡಕ್ಕೆ ಕೈ ಸಿರಾಗಿ ಮನೆ ಮಠವನ್ನು ಬಿಟ್ಟು ಹೋದೆಯಲ್ಲ, ನೀನ್ಯಾವ ತಂದೆ? ಏ ರಮೇಶ, ತಂದೆಗೆ ಮಾತನಾಡದಂತೆ ನಮಗೂ ಸೊಕ್ಕಿನಿಂದ ಮಾತನಾಡಿದರೆ ನಿನ್ನ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತದೆ. ಪೀಕೆ ಎಚ್ಚರ ಲೇ ಕಾಳಿಂಗ, ಎಚ್ಚರದಿಂದ ಬಾಳಬೇಕಾದರೆ ನೀವಿಬ್ಬರು ಅಣ್ಣ ತಮ್ಮಂದಿರು. ನೀವಿಬ್ಬರು ನನ್ನ ಕೈಯಲ್ಲಿ ಸಿಕ್ಕು ನುಚ್ಚು ನೂರಾಗಬೇಡರಿ. ಎಚ್ಚರ. ನಿಮ್ಮ ಬುದ್ಧಿ ಮಟ್ಟವನ್ನು ತಿದ್ದುಕೊಳ್ಳಿ. ಹೊತ್ತಿಗೆ ಸರಿಯಾಗಿ ಹಿಡಿ ಅನ್ನವಿಲ್ಲದೆ ನಿಮ್ಮ ಅಣ್ಣ ಅತ್ತಿಗೆರು ಚಳಿ ಮಳಿ ಅನ್ನದೆ ದುಡಿದು ಹಣ ಕೊಡುವರು. ತಾವು ಸಿಕ್ಕ ಹೆಣ್ಣಿನ ಜೊತೆ ಕೈ ಹಿಡಿದು ಕುಣಿದಾಡಿ ಸಂತೋಷ ಎನಿಸಿಕೊಂಡವರು. ನೀವೆಂತ ಹೇಳಿ ಗಂಡಸರಲ್ಲೇ? ರಮೇಶ, ಬಾಯಿಬಿಗಿಡಿದು ಮಾತನಾಡು. ನಿಮಿಷಕ್ಕೊಂದು ಹೆಣ್ಣಿನ ಜೊತೆ ಕುಣಿದಾಡಲಿಕ್ಕೆ ನಮ್ಮ ಮನೆ ಹಣ ಖರ್ಚಾಗಿದೆ. ಅಷ್ಟಕ್ಕೂ ನಮ್ಮ ಸಂಸಾರದ ಬಗ್ಗೆ ಎತ್ತಿ ಮಾತನಾಡುವುದಕ್ಕೆ ನೀನೇನು ನಮ್ಮಪ್ಪನ ರಕ್ತಕ್ಕೆ ಹುಟ್ಟಿದೇನೋ? ಏ ಸುಲಿಂಗ, ಎಳೆನೆಂಬ ಅಭಿಮಾನ ರೀತಿಯಿಂದ ತಿಳಿಸಿ ಹೇಳಲಿಕ್ಕೆ ಬಂದ ಈ ನಿನ್ನ ಗೆಳೆಯನಿಗೆ ಮಾತಿನ ಕೊಳ್ಳಿ ಪೆಟ್ಟು ಹಾಕಿದೆಲ್ಲ. ಆಗಲಿ ನಿಮ್ಮಣ್ಣ ಅತ್ತಿಗೆರು ಕರುಳಿಗೆ ಕೊಳ್ಳೆ ನೆಟ್ಟು ಹಳ್ಳಿಯಿಂದ ದಿಲ್ಲಿವರೆಗೆ ಬೆರೆ ನಿಮ್ಮ ಬಂಡ ಜನ್ಮಕ್ಕೆ ಕೊಂಡಿ ಹಾಕಿಸಿಕೊಂಡ ವಾರದಲ್ಲಿ ಉಂಡು ಮಲಗಿಸಿ ನಿಮ್ಮಂತವರಿಗೆ ನಾನು ಪುಂಡ ಪ್ರಚಂಡ ನೆನೆಸಿಕೊಳ್ಳದಿದ್ದರೆ ನನ್ನ ಹೆಸರು ರಮೇಶನೇ ಅಲ್ಲ. ಬರ್ತೀನಿ, ಬಿ ಕೇರ್ಫುಲ್. ಮಾಮ, ಇವನ ಪುಡಾಯಿತನ ಹೀಗೆ ಸೊಡವು ಬಿಟ್ಟರೆ ನಿನ್ನ ಕೈಗೆ ಕೂಡ ಬರೋದು ಎಚ್ಚರ. ಹೌದು ಮಾಮ, ಮನೆಯ ದೀಪವೊಂದು ಮುತ್ತು ಕೊಟ್ಟರೆ ಮುಖವೆಲ್ಲ ಸುಟ್ಟಂತೆ. ವಿಚಾರಿಸಿ ನೋಡಿ. ಸಾವುಕಾರ, ಯಾಕೋ ಸಣ್ಣ ಸಾವುಕಾರ ಮಾತಾಡೋದು ನೋಡಿದ್ರ ನನ್ನ ಹೊಟ್ಟೆಗ ಒಂದು ನಮೂನಿ ಡೊಂಬರ ಆಟ ಆಡ್ದಂಗಾಗಿ ಮರುಪಡಿಗೆ ಬಂದಂಗಾಲತ್ತೇಳಿ ಸಾವುಕಾರ. ಇಲ್ಲೇ ಚಟ್ಟೆ ಒಂದ ಹೋಗಿ ಪಟ್ಟ ಅನ್ಸ್ಬಿಡ್ತೀರಿ ಸಾವುಕಾರ. 2 ನಿಮಿಷ. ತುಕ್ಕು ನನ್ನ ಮಗನ ಬಶಕ್ತಿ. ಇಂಥ ಚಿಲ್ಲ ನನ್ನ ಮಗನಿಗೆಲ್ಲ ಹೆದರುತ್ತಾ ಹೋದ್ರ ನಮ್ಮ ಸಿರಿತನದ ದಳಪು ತೋರಿಸಿದವಾಗ ನಿಮ್ಮ ನಿಮ್ಮ ಕೆಲಸವನ್ನು ನೀವು ಮಾಡಿಕೊಳ್ಳಿರಿ. ಆ ನನ್ನ ಮಗನಿಗೆ ಪಾಠ ಹೇಗೆ ಕಲಿಸಬೇಕೆಂಬುದು ನನಗಾಗಿ ಚೆನ್ನಾಗಿ ಗೊತ್ತಿದೆ. ಬನ್ನಿ ಎಲ್ಲರೂ ಹೋಗೋಣ, ಕಮಾನ್. ಓಹೋ, ನಮಸ್ಕಾರ. ಮತ್ತೇನು ಸಮಾಚಾರ? ನನ್ನ ಹತ್ತಿರ ಯಾವ ಸಮಾಚಾರವಿರುತ್ತದೆ ಸೌಕರ್ಯ? ನಾನು ಏನು ಮಾತಾಡಿದರೂ ಸರಳ ವಿಷಯವಲ್ಲವೇ? ಅಂದರೆ ತಾವು ಕೊಟ್ಟ ಸಾಲ ತೀರಿಸಿ ಹೋಗೋಣಂತ ಬಂದೆ. ಇದು ಒಳ್ಳೆಯ ಸಮಯ. ಇವತ್ತು ಹೇಗೋ ಬಶೆಟ್ಟಿ ಇಲ್ಲ. ಈ ಬಡು ಪ್ರಾಣಿಗೆ ಮೋಸ ಮಾಡಿದರಾಯ್ತು. 100,000 ವಸೂಲು ಮಾಡಿ ಬರದ ಕೊಟ್ಟ ಹೊಡೆದ ಕಾಗದವನ್ನ ಕೊಡದೆ ಓಡಿ ಮಾಡಿದರಾಯ್ತು ಈ ಬಡ ಪ್ರಾಣಿಗೆ. ಹಾ ಮಾದೇವ, ಇಷ್ಟೊಂದು ಹಣ ಹೇಗೆ ಕುಡಿಸಿ ತಂದ್ಯೋ? ಏನಾದರೂ ಮಾಡಬೇಕು ಸೌಕರ್ಯ. ಈ
ವರ್ಷದ ಮಾಲಿನ ಹಣ ನನ್ನ ಹೆಂಡತಿಯ ಆಭರಣಗಳನ್ನು ಮಾರಿ ಎಲ್ಲವೂ ಒಟ್ಟುಗೂಡಿಸಿ ತಮ್ಮ ಸಾಲ ತೀರಿಸಿ ಹೋಗುವಂತದ. ಛೇ, ಛೇ, ಎಂತ ಕೆಟ್ಟ ಕೆಲಸ ಮಾಡಿದೆಯೋ. ನಿನ್ನ ಹೆಂಡತಿ ಆಭರಣವನ್ನು ಮಾಡುವುದಕ್ಕಿಂತ ಮುಂಚಿತವಾಗಿ ನನ್ನನ್ನು ಬಂದು ಕೇಳಿಕೊಂಡಿದ್ದರೆ ಇನ್ನಷ್ಟು ದಿನ ನಾನು ತಡೆದುಕೊಳ್ಳುತ್ತಿದ್ದೇವೆ. ಧನಿಕರೇ, ಸಾಲ ಮನುಷ್ಯನಿಗೆ ಶೂಲವಿದ್ದಂತೆ. ಒಮ್ಮೆ ಕಳೆದುಕೊಂಡ ವಸ್ತುಗಳನ್ನು ಮತ್ತೆ ಗಳಿಸಬಹುದು, ಆದರೆ ನಿಮ್ಮಂತವರ ಗೆಳತನ ಕಳೆದುಕೊಂಡರೆ ಮತ್ತೆಂದು ಸಿಗದು ಸಾಹುಕಾರರೇ. ಸಾಲ ತೆಗೆದುಕೊಂಡು ಹಾಗೆ ಕುಳಿತರೆ ಬಡ್ಡಿಗೆ ಮಹಾ ಬಡ್ಡಿಯಾಗಿ ಹೆಮ್ಮರ ಎತ್ತರವಾಗಿ ಬೆಳೆಯುವುದು. ಅದಿರಲಿ ಸಾಹುಕಾರರೇ, ತಾವು ಕೊಟ್ಟ ಸಾಲವೆಷ್ಟು? ಒಂದೇ ನಿಮಿಷ ತಡಿ. ಪೈಸೆಟ್ಟಿ ಇಲ್ಲ, ನಾನೇ ಲೆಕ್ಕ ಮಾಡಿ ಹೇಳುತ್ತೇನೆ. ನೋಡು ಮಹಾದೇವ, ನೀನು ಆಗಾಗ ಬಂದ ವೈದ್ಯ ಲೆಕ್ಕವನ್ನು ನೋಡಿದರೆ 1,00,000ವಾಗುತ್ತದೆ. ಇದೇ ನಾನು ತೆಗೆದುಕೊಂಡಿದ್ದು ಕೇವಲ 50,000. ಆದರೆ ತಾವು ಹೇಳುತ್ತಿರುವುದು 1,00,000. ನೀ ಈ ರೀತಿ ಮಾತಾಡ್ತಿ ಅಂದಲೇ ನಿನ್ನ ಹೊಲವನ್ನು ಬರೆದುಕೊಂಡಿದ್ದೀನಿ ಮಾದೇವ. ನೋಡು ಮಹಾದೇವ, ಲೆಕ್ಕ ಮಾಡೋದ್ರೊಳಗಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರಬೇಕು. ಯಾಕಂದ್ರೆ ಈ ಎಲ್ಲ ಲೆಕ್ಕ ಬಸೆಟ್ಟಿಗೆ ಬಿಟ್ಟು ಕೊಟ್ಟಿದ್ದು. ಬಸೆಟ್ಟಿ ಬಂದ ಮೇಲೆ ಲೆಕ್ಕ ತೆಗಿಸಿ ನಿನಗೆ ಮತ್ತೆ ಹೇಳುತ್ತೇನೆ. ನಿನ್ನ ಹತ್ರ ಎಷ್ಟು ಇದೆ ಅಷ್ಟು ಕೊಟ್ಟು ಹೋಗಿಬಿಡು. ಆ ಮಾತು ಬೇಡ ತಾನೆ. 2 ಸಲ ಲೆಕ್ಕ ಮಾಡಿ ನಿಮ್ಮ ಹಣ ಚೊಕ್ಕ ಮಾಡ್ಕೊಂಡು ಅನ್ಯಾಯದ ಕೆಲಸ ಯಾರಿಗೆ ಬೇಕಾಗಿದೆ ಮಾದೇವಪ್ಪ? ಮೇಲಾಗಿ ನಮ್ಮದೀಗ ಬೀಗತನ. ಅದಕ್ಕಾಗಿ ನಿನ್ನ ಹತ್ರ ಎಷ್ಟಿದೆ ಅಷ್ಟು ಕೊಟ್ಟು ಹೋಗಿಬಿಡು. ನೋಡಿ ಸಾಹುಕಾರರೇ, ನನ್ನ ತಮ್ಮಂದಿರ ಶಿಕ್ಷಣಕ್ಕಾಗಿ ಮೊದಲು 10,000, ನಂತರ 40,000, ಹೀಗೆ ಒಟ್ಟು 50,000 ರೂಪಾಯಿ ತೆಗೆದುಕೊಂಡಿದ್ದೆ. ಅದರ ಬಡ್ಡಿ 10,000, ಹೀಗೆ ಎಲ್ಲವೂ ಕೂಡಿ 60,000 ಆಗಿದೆ. ನನ್ನ ಹೊಲದ ಕಾಗದ ಪತ್ರವನ್ನು ಕೊಟ್ಟು ಬಿಡಿ ಸಾಹುಕಾರರೇ. ನಾನು ಅದೇ ವಿಚಾರದಲ್ಲಿ ಇದ್ದೀನಿ ಮಾದೇವಪ್ಪ. ಇವತ್ತು ಬಸೆಟ್ಟಿ ಇಲ್ಲ. ನಿನ್ನ ಹೊಲದ ಕರಾರಿನ ಪತ್ರ ಅವನ ಹತ್ರನೇ ಇದೆ. ಅವನು ನಾಳೆ ಬರುತ್ತಾನೆ. ನಾಳೆ ಬಂದ ನಂತರ ನಿನ್ನ ಕರಾರಿನ ಪತ್ರವನ್ನು ನಿನಗೆ ವಾಪಸ್ ಕೊಡುತ್ತೇನೆ. ನೀನೇನು ಚಿಂತಿಸಬೇಡ. ನನಗೂ ಅಷ್ಟೇ ಸಾಹುಕಾರರೇ. ನನ್ನ ತಮ್ಮಂದಿರ ಶಿಕ್ಷಣದ ಸಲುವಾಗಿ ತಾವು ಎಷ್ಟೊಂದು ಸಹಾಯ ಮಾಡಿದ್ದೀರಿ ಎಂಬುದು ಆ ದೇವರಿಗೆ ಗೊತ್ತು. ಅದೇ ನಾನು ಹೋಗಬೇಕು. ನನ್ನ ಹೊಲದ ಕಾಗದಪತ್ರವನ್ನು ಕೊಟ್ಟು ನಾನು ಆತ್ಮವಿಶ್ವಾಸದಿಂದ ನುಡಿಯಲಿಲ್ಲವೇ ಮಾದೇವ? ನಿನ್ನ ಸಾಲ ಎಲ್ಲ ಮುಟ್ಟಿದ್ದು ಎಂದು. ನೋಡು, ನಮ್ಮ ಇಬ್ಬರ ನಾಲಿಗೆ ಸತ್ಯವಾಗಿದ್ರೆ ಸಾಕು, ಅದೇ ನನಗೆ ಸಂತೋಷ. ಬಸೆಟ್ಟಿ ನಾಳೆ ಬರುತ್ತಾನೆ. ನಿನ್ನ ಹೊರದ ಕಾಗದ ಪತ್ರವನ್ನು ನೀವು ನಾಳೆ ಬೆಳಗ್ಗೆನೆ ಕುಡಿತೇನೋ ಇದ್ರ ಬೇಕೆ, ನೀ ಏನೂ ಚಿಂತಿಸಬೇಡ. ಸಾಹುಕಾರರೇ, ಸಾಲ ತೀರಿಸಿ ಸಾಲದಲ್ಲಿ ಬರೆದ ಪಟ್ಟ ಕಾಗದ ಪತ್ರಗಳು ಎಲ್ಲಿವೆ ಅಂತ ನನ್ನ ತಮ್ಮಂದಿರು ಕೇಳಿದ್ರೆ ಅವರಿಗೆ ತೋರಿಸಬೇಕಾಗುತ್ತದೆ ಸಾಹುಕಾರರೇ. ಮಹಾದೇವ, ಇದರ ಬಗ್ಗೆ ನೀ ಏನೂ ಚಿಂತಿಸಬೇಡ. ನಾಳೆ ಬಸೆಟ್ಟಿ ಹತ್ರ ನಿನ್ನ ಕರಾರಿನ ಪತ್ರವನ್ನು ಕೊಟ್ಟು ನಿನ್ನ ಮನೆಗೆ ಬಂದು ಮುಟ್ಟಿಸಲಿಕ್ಕೆ ಹೇಳುತ್ತೇನೆ. ಆಯ್ತು ಸಾಹುಕಾರರೇ. ತಮ್ಮ ಮನೆಯಲ್ಲಿ ಇದ್ದರೂ ನನ್ನ ಮನೆಯಲ್ಲಿ ಇದ್ದಂತೆ. ಬರಬೇಕು.
ಎಂದು ಈ ಸಾಹುಕಾರ ಸಿದ್ದಪ್ಪನ ಮೋಸದ ಖಜಾನೆಯಲ್ಲಿ ಬಂದು ಬಿದ್ದು ಎಂದು ತಿಳಿದಕೋ. ಈ 60,000 ರೂಪಾಯಿ ಇಟ್ಟುಕೊಂಡು ನಿಮ್ಮ 3 ಅಣ್ಣ ತಮ್ಮಂದಿರನ್ನು ಬೆಂಕಿ ಹಚ್ಚಿ ಇವತ್ತು ನೀನು ಇಲ್ಲಿ ಬಿಟ್ಟೋದ ಹೊಲದ ಕರಾರಿನ ಪತ್ರದಿಂದ ನಿನ್ನ ಆಸ್ತಿಯನ್ನು ಹೊಡೆದುಕೊಂಡು ನಿಮ್ಮ 3 ಅಣ್ಣ ತಮ್ಮಂದರನ್ನು ಬೀದಿ ಪಾಲ ಮಾಡಿಸಿ ನಿಮ್ಮ ಕೈಯಲ್ಲಿ ಬೆಚ್ಚ ಪಾತ್ರೆಯನ್ನು ಕೊಡದಿದ್ದರೆ ನನ್ನ ಹೆಸರು ಸಾಹುಕಾರ ಸಿದ್ದಪ್ಪನೇ ಅಲ್ಲ. ಪ್ರೇಮ ಪ್ರೇಮ ಪದೇ ಪದೇ ಪ್ರೇಮ, ಈ ಹಣವನ್ನು ತೆಗೆದುಕೊಳ್ಳಮ್ಮ. ಎಲ್ಲ ಮೇಲಿನ ಟ್ರೆಜರಿಯಲ್ಲಿ ಇಟ್ಟು ಬಿಡು. ಇದೇನಪ್ಪ ಇಷ್ಟೊಂದು ಹಣ ಯಾರು ಕೊಟ್ಟು ಹೋದ್ರು? ಎಲ್ಲಿಂದೋ ಬರುತ್ತೋ ಎಲ್ಲೇ ಹೋಗುತ್ತೆ, ಅದರ ಬಗ್ಗೆ ನೀನು ಚಿಂತಿಸಬೇಡಮ್ಮ. ಅಪ್ಪ ಅಪ್ಪ, ಯಾರೇ ನಿಮ್ಮಪ್ಪ? ಇದೆಂತ ಮಾತನಾಡ್ತೀಯಪ್ಪ? ನಿನ್ನ ರಕ್ತದಿಂದ 9 ತಿಂಗಳು ಸಾಕಿ ಸಲುವಿ ನನ್ನ ತಾಯಿ ನನ್ನ ತಂಗಿಯನ್ನು ನಿನಗೊಪ್ಪಿಸಿ ಕಣ್ಮರೆಯಾಗಿಲ್ಲವೆ. ಇದುವರೆಗೂ ದೊಡ್ಡ ವಿದ್ಯಾವಂತನಾಗಿ ಮಾಡಿದಿ, ಅದಲ್ಲದೆ ದೊಡ್ಡ ಅಧಿಕಾರಿಯಾಗಲೆಂದು ಸಂತೋಷದಿಂದ ಕೊನೆದಾಡಿದಿ. ಆದರೆ ನಿಮ್ಮ ಹೃದಯ ಹಿಂದೇಕೆ ಇಷ್ಟು ಕಠೋರವಾಯಿತು ಹೇಳಪ್ಪ? ವಿಷಯ ಮನೆಯ ನಿಂತು ಹೋಗಿದೆ ರಮ್ಯಾ. ಅವತ್ತು ನಾನು ಕೊಟ್ಟ ಪಾರ್ಟಿಯಲ್ಲಿ ಬಂದು ಕಾಳಿಂಗ ಶಿವಲಿಂಗನ ಎದುರಿಗೆ ನನ್ನನ್ನು ಅವಮಾನ ಮಾಡಿದೆಯಲ್ಲ, ಈಗ ಮುಗಿತು ನನ್ನ ನಿನ್ನ ಋಣ. ಮೊದಲು ದಾಟು ನನ್ನ ಮನೆಯಿಂದ. ಹಾಗೆ ಹಠ ಹಿಡಿಯಬೇಡಪ್ಪ. ಸುತ್ತ 20 ಹಳ್ಳಿಗೆ ದೊಡ್ಡ ಶ್ರೀಮಂತ ನೆನೆಸಿಕೊಂಡೆ. ಈ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನ ಮೇಲೆ ದೇಶದೆಟ್ಟು ದೂಷಿಸಿ ಮಾತನಾಡಿದರೆ ಎಲ್ಲದಿಂದ ಹೋಗುತ್ತಿದೆ ಭವಿಷ್ಯ. ಇಂದು ನಿನ್ನ ಮಗನ ಭವಿಷ್ಯ ಬಾಗಿಲು ತೆರೆವು ಸುಸಂಧಿ ಬಂದಿದೆ. ಅದನ್ನು ನಿನ್ನ ಕೈಯಾರೆ ಕಿತ್ತು ಹಾಕಬೇಡಪ್ಪ. ಸರಿಯಾದ ಚಾಂಡಾಲ, ಮಗನೆಂಬ ಮಾನವೀಯತೆ ನುಡಿದಿದರೆ ಅದು ನನ್ನ ತೆರೆಯಲ್ಲಿ ಹೋಗಲಾರ ವಿಷಯ. ಮಗನೆಂಬ ನೀನು ಎಂದು ನುಡಿದಿಯಲ್ಲ, ನಾನು ತಂದೆ ಅಂತ ನಿನಗೆ ಶಿಕ್ಷಣವನ್ನು ಕಲಿಸಿ ಒಂದು ಸರ್ಕಾರಿ ಹುದ್ದೆ ಕೊಡಿಸಿದರೆ ಹಣ ಕೊಟ್ಟು ಶಿಕ್ಷಣ ಕಲಿಸಿದ ತಂದೆಗೆ ಸಂದೆಯಲ್ಲಿ ಹಾಕಿ ಗುತ್ತುಕೊಂಡು ಕಳಿಸಿದ ಮಗನೇ. ಎಂತ ತಪ್ಪು ಭಾವನೆಯನ್ನು ತಂದು ಕೊಟ್ಟೆಯಪ್ಪ. ತಂದೆಯ ರಕ್ತದಿಂದ ಉದ್ಭವಿಸಿದ ತಂದೆ ದೇವರೆಂದು ಪೂಜಿಸಬೇಕಾದ ಈ ನಿನ್ನ ಮಗನೆಂದಾದರೂ ಶತ್ರುನಾಗಬಹುದೇನಪ್ಪ? ವೀರಾವೇಶನ ಹೊಟ್ಟೆಯಲ್ಲಿ ಹುಟ್ಟಿ ಬಂದ ಈ ನಿನ್ನ ಮಗನು ನಿನಗೆ ವೈರಿಯಾಗಿ ನಿಲ್ಲಬಹುದಪ್ಪ? ಹೇಳಪ್ಪ, ಹೇಳು. ರಮ್ಯಾ, ತಂದೆ ಅಂತ ಮಾನವತೆಯಿಂದ ನುಡಿಬೇಡ ಮಗನೇ. ಯಾಕೆಂದ್ರೆ ಅದು ನನ್ನಿಂದ ಆಗಲಾರದ ಕೆಲಸ. ಮಗ ಎಂಬ ನಿನಗೆ ಮಾತು ಕೊಟ್ಟು ನಾನು ತಪ್ಪಗಾರಲಾಗಲಾರೆ. ಮೊದಲು ದಾಟು ನನ್ನ ಮನೆಯಿಂದ. ಅಪ್ಪ, ಆ ಒಬ್ಬ ವೀರಾವೇಶದಲ್ಲಿ ತನ್ನ ತಂದೆಯನ್ನು ಶಿರಚ್ಛೇದನ ಮಾಡಿ ಮತ್ತೆ ತನ್ನ ಶಕ್ತಿ ಯುಕ್ತಿಗಳಿಂದ ಜನ್ಮ ಕೊಡಿಸಿ ತಂದೆಯ ಮಕ್ಕಳೊಂದಾಗಲಿಲ್ಲವೇ? ಅಪ್ಪ, ನಿನ್ನ ಮಗನೊಬ್ಬ ಏನಾದರೂ ತಪ್ಪ ತಡಿ ಮಾಡಿರಬಹುದು. ಅದನ್ನು ಯೋಚನೆ ಮಾಡಿಕೊಳ್ಳಬೇಡಿ. ಬರೀ 1 ಲಕ್ಷ ರೂಪಾಯಿ ಕೊಟ್ಟರೆ ಸಾಕು, ನಿನ್ನ ಮಗನೊಬ್ಬ ದೊಡ್ಡ ಅಧಿಕಾರಿಯಾಗಿ ಬರ್ತಾನಪ್ಪ. 1,000 ಏಕೆಗಪ್ಪ? 1 ಪೈಸೆ ಕೂಡ ಕೈ ಎತ್ತಿ ಕೊಡಬೇಡ ಈ ಬಣ್ಣ ಹಚ್ಚಿ ಮಾತಾಡುವ ಬಕಾಸುರನಿಗೆ. ಪ್ರೇಮ, ಬಾಯಿ ಬಿಗಿಯದ ಮಾತನಾಡು. ತಂದೆ ಮಕ್ಕಳ ವಾದ ವಿವಾದದಲ್ಲಿ ಮಾತನಾಡಲು ನಿನ್ನೆಷ್ಟರ ಹೆಣ್ಣು. ತಂಗಿ ಎಂದು ಸುಮ್ಮನೆ ಬಿಡ್ತಾ ಇದ್ದೀನಿ, ಎಚ್ಚರದಿಂದಿರು. ನೋಡಪ್ಪ, ನೋಡು, ತಂಗಿ ಕಬರಿಲ್ಲದೆ ಯಾವ ರೀತಿಯಾಗಿ ಮಾತಾಡ್ತಾನೆ ಈ ನಿಮ್ಮ ಮಗ. ಇಂಥ ಒಬ್ಬ ದುಷ್ಟ ಮಗನಿಗೆ ನೀವು ಹಣ ಕೊಟ್ಟು ನೌಕರಿ ಮನುಷ್ಯನಾಗಿ ಮಾಡಿದ್ರೆ
ಮುಂದೊಂದು ದಿನ ತಂದೆ ಮಗಳನ್ನ ಸಂಬಂಧವನ್ನು ಕಡಿದು ಹಾಕಲು ಹೇಸಲಾರಪ್ಪ ಈ ರಾಕ್ಷಸ. ಪ್ರೇಮ, ಪದೇ ಪದೇ ಮಾತನಾಡಿ ನಿಂದಿಸಬೇಡ. ಈ ನಿಮ್ಮಣ್ಣ ಎಣ್ಣೆ ರಾಷ್ಟ್ರ ಕಟ್ಟುವ ಜಗದ ಕಣ್ಣೆಂದು ಬಾಯಿಂದ ಹೊಗಳಿ ದೇಶದ ಭದ್ರತೆಗಾಗಿ ನ್ಯಾಯಾಧಿಕಾರಿಯಾಗಲೆಂದು ಹೊಗಳೋದನ್ನು ಬಿಟ್ಟು ಇವನ ಪಟ್ಟು ದುಷ್ಟ ರಾಕ್ಷಸ ಎಂದು ಹೊಗಳ್ತಿಯಲ್ಲ, ನೀನು ಕೆಟ್ಟ ಜಾತಿ ಹೆಣ್ಣು. ನೋಡಪ್ಪ, ಇವನು ಆಡೋ ಒಂದೊಂದು ಮಾತುಗಳನ್ನು ನೀನೇ ನೋಡು. ನಿನ್ನ ಮಗ ಆಡೋ ಮಾತು ನಿನಗೆ ಇಳಿಸಿದರೆ ಈ ಮನೆಯಲ್ಲಿ ಅವನೇ ಇರ್ಲಿ. ಯಾವತ್ತು ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗುವಂತ ನಾನೇ ಹೊರಗು ಆಗುತ್ತೇನೆ. ಗಂಡು ಮಗ ಏನೇ ಎಂದರೂ ಅದು ತಂದೆಗೆ ಸಲ್ಲತ್ತೆ. ಹೆಣ್ಣು ಈ ಮನೆಗೆ ಹುಂಡು ಇದ್ದಂತೆ. ಸಾಕಪ್ಪ, ಇಂದಿಗೆ ಈ ಮನೆ ಋಣ ಒಂದು ಹೆಜ್ಜೆ ಮುಂದಿಟ್ಟರೆ ನನ್ನ ಹಣೆ ಆಗಿದೆ. ಇವತ್ತಿನಿಂದ ನನ್ನ ಮನೆಯಲ್ಲಿ ನೀನು ಹೇಳಿದಾಗೆ ನಡಿಬೇಕು. ಇಡೀ ಆಸ್ತಿಯನ್ನೆಲ್ಲ ನಿನ್ನ ಹೆಸರಲ್ಲಿ ಮಾಡುತ್ತೇನೆ. ಏನು ಬಡ್ಡಿ ಮಗನೇ, ಏನು ಅರಿಯದ ಒಂದು ಹೆಣ್ಣಿಗೆ ಜನ್ಮ ಕೊಟ್ಟ ತಂದೆ ಎದುರೇ ಬಾಯಿ ಬಂದಾಗ ಮಾತನಾಡುತ್ತೀಯ ಮಗನೇ? ನಿನ್ನನ್ನು ಸರಿಯಾಗಿ ಹೇಳಿದ್ರೆ ಕೇಳುವುದಿಲ್ಲ ಅನ್ಸುತ್ತದೆ. ನಿನ್ನ ಕುತ್ತಿಗೆಗೆ ಕೈ ಹಾಕಿ ಚಾಟಿ ಏಟು ಹಾಕಿ ಹೊರಗೆ ಹಾಕಬೇಕಾಗುತ್ತದೆ. ಎಚ್ಚರ. ಬೇಡಪ್ಪ ಬೇಡ. ಕುರಿ ಕಾಯುವ ಕುರುಬನೊಬ್ಬ ಹಣದಾಸೆಗೆ ಸಾಕಿದ ಕುರಿಯನ್ನು ಬಲಿ ಕೊಟ್ಟಂತೆ ಈ ನಿನ್ನ ಮಗನಿಗೆ ಬಲಿ ಕೊಡಬೇಡಪ್ಪ. ಈ ಮನೆಯಲ್ಲಿ ಇದ್ದು ಏನು ಮಾಡುವುದಿದೆ? ತಂಗಿ ಪ್ರೇಮ, ನನಗೆಲ್ಲ ಬರುವ ಸರ್ವಾಸ್ತಿಯನ್ನು ನಿನಗೆ ಆಗಲಮ್ಮ. ಆ ಸ್ವರ್ಗದಲ್ಲಿ ಸೇರಿದ ನನ್ನ ತಾಯಿ ಹೆಸರಿಗಾದರೂ ಕಲಂಕ ತರಿಸಿ ಅಜ್ಜ ಮೆಟ್ಟಿದ ಸಿಂಹಾಸದ ಮೇಲೆ ಯಾರಾದರೂ ಕುಳಿತರೆ ಅವರ ಚೆಂಡು ಆರಿಸಿ ನಮ್ಮೂರ ಅಗಸಿ ಬಗಲಿಗೆ ಕಟ್ಟುತ್ತೇನೆ. ಎಚ್ಚರ. ಬರ್ತೀನಿ. ಹೋಗು ಮಗನೇ ಹೋಗು. ನಿನ್ನನ್ನು ಜೀವಂತವಾಗಿ ಉಳಿಸಿದರಲ್ಲವೇ ನೀನು ಮರಳಿ ಬರುವುದು. ಬರ್ಮ, ಲೇ ಬರ್ಮ. ಯಾಕ್ರಿ ಅಪ್ಪ ಗೌಡ್ರ ಕರೆದ್ರಲ್ಲ? ಬರ್ಮ, ಅದು ಇರಲಿ. ಮೊದಲು ತೆಗೆದುಕೊಳ್ಳಿ ಹಣವನ್ನು. ಇಷ್ಟೊಂದು ಹಣ ನನಗೆ ಯಾಕ್ರಿ ಅಪ್ಪ? ಬರ್ಮ, ನಿನ್ನ ಈ ಸಾಹುಕಾರಿಗೆ ಅಂತ ಕುತ್ತು ಬಂದಿದೆ. ಬರ್ಮ, ನನ್ನ ಹೊಟ್ಟೆಯಲ್ಲಿ ಹುಟ್ಟು ನನಗೆ ಬರಿಯಾಗಿ ನಿಂತ ಆ ನಿನ್ನ ಸಣ್ಣ ದನಿ ರಮೇಶನನ್ನು ಇವತ್ತು 10 ಮುಳುಗದೊಳಗಾಗಿ ಮುಗಿಸಿ ಬರಬೇಕು. ಅಲ್ಲ, ಇವ್ರು ಏನ್ರಿ ಪ್ಲಾನಿಂಗ್ ಹಾಕ್ಯಾರಲ್ಲ? ಸಣ್ಣ ದನಿಯವರು ಹೊಡಿಬೇಕಂತಾರಲ್ಲ. ಇದ್ರಾಗ ನಾ ಏನಾರಿ ವಲ್ಲ ಅಂತಂದ್ರ ಇವ್ರು ಮತ್ತೆ ಯಾರನ್ನಾರೇ ರೊಕ್ಕ ಕೊಟ್ಟು ಇವ್ರು ಅವ್ರನ್ನ ಸಣ್ಣ ದನಿನ ಹೊಳ್ಸ ಬಿಡ್ತಾರೆ. ಇವ್ರು ಹೋಗ್ಲಿ ಇವ್ರಿಗೆ ಮೋಸ ಮಾಡಿ ರೊಕ್ಕ ಎಸ್ಕೊಂಡು ನಾನೇ ಕೊಲೆ ಮಾಡ್ತೀನಂತ ಅವ್ರಿಗೆ ಎಲ್ಲರೂ ಒಯ್ದು ಬಿಡ್ತೀನಿ. ಆಯ್ತ್ರಿ, ನೋಡಿಲ್ಲವ ನೀವು, ನಿಮಗ ವೈರಿ ಆದವ, ನನಗೂ ವೈರಿ ಆದವ. ಅವನಿಗೆ ಕಡದು ಅವನು ರುಂಡ ಅಂತಂದ ನಿಮ್ಮ ಹಣಿಗೆ ರಕ್ತ ಹಚ್ಚಲಿಲ್ಲ ಅಂದ್ರೆ ನಾನು ಭರಮಣಿ ಅಲ್ಲ ಅಂತ. ಬರ್ಮ, ಈ ಬೆಲೆ ಮಾಡುವ ವಿಷಯ ನಮ್ಮ ಮೂರನ್ನು ಬಿಟ್ಟು ಬೇರೆ ಯಾರಿಗೆ ಗುರಿತು ಹಸಿಗಬಾರದು. ನೋಡ್ರಿ ಗೌಡ್ರ, ಹೊತ್ತು ಮುಳುಗೋದ್ರಾಗ ಯಾಕ್ರಿ? ಹೊತ್ತು ನೆತ್ತಿ ಮ್ಯಾಗ ಏರೋದ್ರ ಒಳಗಾಗಿ ನಿಮಗ ವೈರಿಯಾದ ರಮ್ಯಾನ ರುಂಡ ಕಡದು ಈ ಸತ್ಯವನ್ನು ಈ ಎಲ್ಲರಿಗೂ ತೋರಿಸಿ ಅಸತ್ತಿಗೆ ಮುತ್ತಿಗೆ ಹಾಕಿಸಿ ಬರದಿದ್ದರೆ ನನ್ನ ಹೆಸರು ಭರವಣೆ ಅಲ್ಲ ಅಂತ ತಿಳಿರಿ. ಅಪ್ಪಾಜಿ, ಮುಗಿಯಿತಲ್ಲ ಆ ನಮ್ಮ ವೈರಿಯ ಕೆಲಸ. ಸಮಯ ಬಂದಾಗ ಇನ್ನ ಎಷ್ಟು ಪ್ರಾಣಗಳು ಉಳಿತವೆ ನೋಡುವಂತೆ. ಬಾರಮ್ಮ ಹೋಗೋಣ.
ನಾನಿದರು ಹಣಿಯುತ್ತ ಬಂದಿರುವ ನನ್ನ ಕಪಟ ನಾಟಕದ ಪ್ರತಿಯೊಂದು ಸನ್ನಿವೇಶಗಳು ನನ್ನತ್ತ ಸಾಗಿದ್ದವು. ಓಯ್! ನಾನಾಚೆ ಇಟ್ಟುಕೊಂಡಿದ್ದ ಕುಲಪುಷ್ಪಕ್ಕೂ ಎದುರಾಗಿ ನಿಂತಿದ್ದನಲ್ಲ ರಮೇಶ, ತನ್ನ ತಂದೆಯ ಕುತಂತ್ರಕ್ಕೆ ಸಿಕ್ಕು ಆಳು ಮಗ ಬರಮನಿಂದಲೇ ಸತ್ತು ಸುಡುಗಾಡಚೀತ. ಇನ್ನು ಮೇಲೆ ಮಡದಿಯಾಗಿ ಮನೆ ತುಂಬಿದ ಪ್ರೇಮನಿಂದಲೇ ಸಾಹುಕಾರ ಸಿದ್ದಪ್ಪನ ಸರ್ವ ಆಸ್ತಿಯನ್ನು ಎತ್ತಿ ಹಾಕಿ ಕೊನೆಗೊಂದು ದಿನ ಅವನನ್ನು ಯಮಲೋಕಕ್ಕೆ ಕಳುಹಿಸಿ ಈ ಎಲ್ಲ ಆಸ್ತಿಗೆ ನಾನೇ ಸರ್ವಾಧಿಕಾರಿಯಾಗಿ ಮೆರೆಯದಿದ್ದರೆ ನನ್ನ ಹೆಸರು ವಿಷಕಾರುವ ಕರಿಕಾಳಿಂಗನೇ ಅಲ್ಲ. मेरा जवान भी बंदूक की गोली तरह दुश्मन से सीधा बात करते हैं. शेर का तवा से हूं मैं, अंजर पंजर गिल्ला करूंगा. ಖರ್ಚು ಮಾಡಿ ನಾ ಸೇದದ್ರ ಆ ಹೋಗಿ ಅದಾಗಿ ನಿಮ್ ಮುಖ ಸುತ್ತು ಪಡ್ಕೋತೇನ ಅದು ಎಲ್ಲಿ ಬಿಡು ಎಲಿ ಮ್ಯಾಲ ಬುಟ್ಟಿ ಇಟ್ಟುಕೊಂಡ ಗಟ್ಟಿ ಜೀವ ಮಾಡಿ ಹೆಜ್ಜೆ ಹೆಜ್ಜೆ ಇಡುತ್ತ ಎಲ್ಲಿ ಹೊಂಟಿದೆ ಸರ ಬರ ಅಂತ ನಮ್ಮ
ಸವತಿ ಹೊಲದನ ಬೆದ್ರ ಗೊಂಬೆಗಿ ಅಲ್ಲ ಹೋಗ ಬರು ಹಾದ್ಯಾಗ ಹೆಂಗಸರಿಗೆ ಹೆಂಗ್ ಮಾತಾಡ್ಬೇಕು ಅದು ಗೊತ್ತಾಗಿಲ್ಲ. ಓಯ್ ನೋಡ ಮತ್ತ ನಿನ್ನ ಬಾಯಿ ಒಳಗಿನ ಸಟ್ಟ ಬಿಚ್ಕೊಂಡು ಕಳಿಸ್ರಿ ಮತ್ತ. ಲೇ ಬಂಗಾರಿ, ನನ್ನ ಬಾಯಿ ಒಳಗಿನ ಸೆಟ್ಟ ನಿನ್ನ ಬುಚ್ಕೋಬ್ಯಾಡ ಅನ್ನಂಗಿಲ್ಲ. ಆದ್ರ ಏನ ಹಪ್ಪಿ ತಪ್ಪಿ ಮತ್ತೆಲ್ಲರಿ ನೀ ಕೈ ಟಚ್ ಮಾಡ್ರಿ, ಕೈಗುಡನೆ ಐಕಾಗಿ ಮೂರು ಲೋಕ ಸುತ್ತಾಡಿ ಬರ್ಬೇಕಾದದು. ಹೋಗಲಿ ಬಿಡು, ಏನು ನಿನ್ನ ರೇಟ? ಮುಟ್ಟಿ ಬೇಡ, ಮುಟ್ಟಿದ್ರ 3 ರೂಪಾಯಿ ಆಗತ್ತ. ಮುಟ್ಟಿದ್ರ 3 ರೂಪಾಯಿ, ಕೈಯಾಗಿಡಿದ್ರ 6 ರೂಪಾಯಿ. ಹೋದ್ರ ಹೋಗೋವಲ್ಯಾಕ ಬಿಡು ಈ ಮಾಸ್ತರ. ಏಯ್ ನಿನ್ನ ಪೆತ್ತ ಮಾಸ್ತರ ನಿನ್ನ ಮಂಗೆ ಹಾಕೋಣ. ಏ ಮಾಸ್ತರ, ಮೊದಲು ಚಂದಾಗ ಲಪ ಲಪ ಅನ್ನೋ ನಿನ್ನ ಹೊಟ್ಟಿಗೆ ಚಂದ ಕೂಳಾಕ, ಆಮೇಲೆ ಇದೇತೆ ಲಪ 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 ದೊಡ್ಡ ಚಂದ ಅದನ್ನ ಮೊದಲು ಗಟ್ಟಿ ಮಾಡ್ಕ. ಕೂಳ್ತಿಂದೆ ಹಿಂಗಾಗಿ ಆಮೇಲೆ ಕೇಳಿ, ಆಮೇಲೆ 6 ರೂಪಾಯಿ ಕೊಟ್ಟ ದಾಸ ಕರ್ರ ಆಗುವಂತೆ. ಅಲ್ಲ ಬಂಗಾರಿ, ಹೇಳ ಯಪ್ಪ. ತಿರುಗೋ ಮುರುಗ ತಿರುಗ ಮುರುಗ ಮುಖ್ಯ ವಿಷಯ ಅಲ್ಲೇ ಒಳಗೆ ಬಿಟ್ಟು ಬರೀ ಖಾಲಿ ಜಾಗಕ್ಕೆ ಬರ್ತೀಯಲ್ಲ. ಯಾಕ ಮೀಟಿಂಗ್ ಮಾಡಾಕತ್ತೀಯ? ಬರಮ್ಮ, ಮಾಸ್ತರ ಏನು ಅರಿಯೋದು ಹೆಣ್ಣು ಮಗಳಿಗೆ ಹೆಚ್ಚ ಕಡಿಮೆ ನುಚ್ಚಿನ ಗಡಿಗೆ ಬೆಟ್ಟನ ಹಾಲು ತುಂಬ್ಸಾಕತ್ತಿಯಲ್ಲ ಮಗನ. ಈ ಹುಡುಗಿ ಯಾರಂತ ತಿಳ್ಕೊಂಡಿ ಮಗನ? ಊರ ಮಗನ ಸುಮ್ಮನೆ ಬಂದ್ ಹಾರಿ ಹಿಡಿದು ಅಲ್ಲಿ ಹೋಗುತ್ತೋ ಏನು? 2 ಕಾಲ್ ತೆಗೆದು ಕೈಯ ಪಟ್ಟ ಏ ಮಗನ, ಈ ಹುಡುಗಿ ಯಾರಂತ ತಿಳಿದೋ ಮಗನ? ಸ್ವಾಮಿಗೆ ಊರು ಬಿಡಿಸಿದ ಪಾಕಿಸ್ತಾನ ಕತ್ಬಿಟ್ಟಾನು. ಲೇ ಮಗನ ಮಾಸ್ತರ, ಈ ಹುಡುಗಿ ನಾನು ಒಂದೇ ಜನ ಕೆಲಸ ಮಾಡ್ಕೊಂತು ಒಂದೇ ಮನ್ಯಾಗ ಚೆನ್ನಾಗಿ ಬಾಳೆ ಮಾಡ್ಕೊಂತದೇವಿ. ಈ ಕೆಲಸನಾಗ ಏನಾರ ವಿಸ ತುಂಬು ಕೆಲಸ ಮಾಡಿದಂದ್ರ ಮಗನ ನಮ್ಮ ಸಾಹುಕಾರ ಸಿದ್ದಪ್ಪ ಹಚ್ಚಿ ನಿನ್ನ ಕೆಲಸದಿಂದ ಡಿಸ್ಮಿಸ್ ಮಾಡಿಸ್ಬಿಡ್ತೀನಿ ಮಗನ. ಅವನ ಸೀರಾಗಿನ ಸೂರ ಬರೇ ಇಟ್ಟ ದುಡ್ಕೊಂಡದಕ್ಕೆ ಇಟ್ಟು ಬಡ್ಕೊಂಡು ಸಾಯಕತ್ತಿಯಲ್ಲ. ಈ ಹುಡುಗಿ ನನ್ನ ಹತ್ಯಕ್ಕೆ ಸಾಲಿ ಕಲಿತು ದೊಡ್ಡ ಹಾಕಿಯಾಗ ಮಗನ ನೋಡಿಗೆ ಹೆಂಗ ಗುಡ್ಡದಂಗ ಬೆಳೆದ್ ನಿಂತಾಳ. ನಮ್ಮ ವ್ಯಾಪಾರದಾಗ ನೀನೇನಾರ ಸರಿ ಕಟ್ಟಿ ಆಡ್ಸಾಕ ಬಂದಿ ಅಂದ್ರ ಮಗನ ನಿಮ್ಮ ಸಾಹುಕಾರ ಹೇಳಿ ನಿನ್ನ ಕೆಲಸ ಡಿಸ್ಮಿಸ್ ಮಾಡ್ತೀನಿ. ಯಪ್ಪ ಸಾಕ್ ಮುಗಿಸ್ರಿ, ನೂಸ್ ಹಾಕ್ತಾರ ಮನಿ ಎತ್ತ ಕಾಯವ್ರ. ಏಯ್ ನಾವೊಂದ ಕೆಲಸ ಮಾಡ್ತೀನಿ, ಅದನ್ನ ಫಸ್ಟ್ ಯಾರು ಮಾಡ್ತಿರ್ಲ ಆ ಕೆಲಸ ನೀವು ಫಸ್ಟ್ ಯಾರು ಮಾಡ್ತಿರ ಅವ್ರ ಹೆಂಡತಿ ನೋಡ್ನ. ಒಂದ್ ಯಾಕ ಬಂಗಾರಿ, ನೀ ಕೇಳಿದೆ ಅಂದ್ರ ಆ ಪರ್ವತ ತಂದು ಕೊಡ್ತೀನಿ. ಏ ಬಂಗಾರಿ, ಅವ್ರ ಪರ್ವತೇನು ಮಾಡ್ತಿ? ಗುಡ್ಗಾಡ್ ತೋಡಿ ಏನ್ ಮಾಡ್ತಿ? ಕೊಡ್ತಿ ನೀ ಹೂ ಅಂದ್ರ ನಮ್ಮ ಅರಬಿ ಸಮುದ್ರ ತಂದು ಕೊಡ್ತೀನಿ. ಏ ಮಂಗ್ಯ ಮುಸಡ್ಯಾಣ, ನಿನ್ನ ಪರ್ವತನ ಬೇಡ, ನಿನ್ನ ಸಮುದ್ರನ ಬೇಡ. ನಾನೊಂದ್ ಸೀರೆ ಕೊಡ್ತೀನಿ, ಅದನ್ನ ಫಸ್ಟ್ ಹೋಗಿ ಹಳ್ಳಕ್ ಹೋಗಿ ಯಾರು ತೊಳ್ಕೊಂಡು ಬಂದ ನನ್ನ ಕೈಯಾಗ ಕೊಡ್ತಿರಲ್ಲ ಅವ್ರ ಹೆಂಡತಿ ನಾನು. ಲೇ ಮಾಸ್ತರ ಯಾಕೆ ನಿಂತಿಲ್ಲ? ತೋತ್ಕೊಂಡು ಹಿಡಿಯಾಕಣ.
ಮನ್ಯಾನ ಹೆಂಡತಿ ಕೂಳ್ ಹಾಕುದ ಹಾಲಾರ್ದೆ 3 ದಿನ ಉಪವಾಸಿ ಕೆಡವಿ ಜೀವ ಹೊಡೆದ ನನ್ನ ಮಗನೇ ಈಗ ನನ್ನ ಮಗಳಿಗೆ ಕಂಡು ಬಿದ್ದಿದೆ ಮಗನ. ಏ ಮಗನ, ಕೋಳಿ ಮುಕ್ಕಳಿ ಮಾರಿ ಬರ್ಮಿಯ ನಿನ್ನ ಹಿಡಿದು ಇಲ್ಲೇ ಹಲ್ಲು ಮುರಿಯಂತೇನ ಮಗನ. ಯಾಕೋ ಸಾವುಕಾರ ಬಂಟ ಬಡದ ಗಂಟ ಹಾಕಿ ಈಗ ನನ್ನ ಮಗಳಿಗೆ ಕಂಡು ಬಿದ್ದೆ ಮಗನ. ತೋರಿಸ್ತೇನೆ ನಿಮ್ಮಿಬ್ಬರಿಗೆ ಈ ಸಾವುಕಾರ ಬಸಟ್ಟಿ ಅಂದ್ರೆ ಯಾರ ತಿಳ್ಕೊಂಡೆ ನೀವು? ನೀನೊಬ್ಬ ಒಕ್ಕ ಬಸಟ್ಟಿ ಅನ್ನೋದು ನನಗೆ ಪಕ್ಕ ಗೊತ್ತಾಯ್ತು. ನೀನೊಬ್ಬ ನಿದ್ದೆ ಬಡಕ ಮಾಸ್ತರ ಅಂತ ಊರ್ ಮಂದಿ ಮುಂದೆ ಹೇಳ್ತಿದ್ದಲ್ಲ, ಅದಕ್ಕ ಇವತ್ತ ನಿದ್ದಿ ಗಡ್ಡ ಮಾಡಿ ನಿನ್ನ ಮಗಳಿಗೆ ಈ ಕಂದ ಬಂದಿರಿ. ಹೋದ್ರು ಮಕ್ಕಳು ಹೆಂಗ ಓಡಿ ಹೋದ್ರು ನೋಡ್ರಿ. ಎಲ್ಲಾರು ಪಿಸ್ತೂಲ ಕೊಡ್ಲಿ ಬಡಿಗಿ ತಲವಾರ್ ಹಿಡಿದು ಓಡಿಸಿದ್ರ ನಾವು ಬರೇ ಹೊಯ್ಕೊಂಡು ಓಡಿಸಿನಿ ಮಕ್ಕಳಿಗೆ ಹೊಯ್ಕೊಂಡು. ಹಂಗಾದ್ರಿ ಶೆಟ್ಟಿ ಪವರ. ಏ ನಿಮ್ಮ ಅವಳು ಹಿಂತಿರಿ ನೋಡ ಇಲ್ಲೇ ಹಡಿಸಿ ಮಕ್ಕಳು ಆಡ್ಸಿ ಮಕ್ಕಳ ಏನ್ರಲೇ ನನ್ನ ಮಗಳಿಗೆ ಮೋಸ ಮಾಡಿ ನನಗ್ ಕಾಶಿ ಮಾಡ್ಬೇಕಂತ ಪಂಚ ಹಾಕೊಂಡ್ ಬಂದಿರಿ. ಈ ವಿಷಯ ಏನಾದ್ರು ನಮ್ಮ ಸಾವುಕಾರಿಗೆ ಗೊತ್ತಾಯ್ತ ತಂದ್ರೆ ನಿಮ್ಮಿಬ್ಬರು ತಲೆ ಬೋಳ್ಸಿ ಮ್ಯಾಗ ಸುಣ್ಣ ಬಡದು ಕೊಳ್ಳಾಗ ಚಪ್ಪಲ್ ಹಾರಕ್ಕೆ ಬಾಯಾಗ ಅಡ್ಡು ಛತ್ರಿ ಕೊಟ್ಟು ಹಂದಿ ಮ್ಯಾಗ ನಿಮ್ ಊರ್ ತುಂಬಾ ಮೆರವಣಿಗೆ ಮಾಡ್ಲಿಲ್ಲ ಅಂದ್ರ ನನ್ನ ಹೆಸರು ಬಸಟ್ಟಿನೇ ಅಲ್ಲ ಮಕ್ಕಳೇ. ಏ ಯಪ್ಪ ಅಲ್ಲ ಪಾಪ ಅವ್ರಿಗೆ ಯಾಕೆ ಹಂಗ ಮಾಡಕತ್ತಿದಿ? ಸಾಕರ್ ಮುಂದೆ ಹಂಗೆಲ್ಲ ಹೇಳಕ್ ಹೋಗ್ಬಾರ್ದ. ಅವ್ರು ಏನ್ ಮಾಡ್ಯಾರ್ತೆ ಬೇದಾಡಕತ್ತಿ. ಶಿವ ಶಿವ ಶಂಕರ ಪರಮೇಶ್ವರ ಎಲ್ಲಿ ಹೋಗಲಿ ಏನು ಮಾಡಲಿ ಯಾರ ಮುಂದೆ ಹೇಳಲಿ? ನಿನ್ನವನ ಮಗಳ ಇಟ್ಟೋತನ ಈ ಗೆದರ್ ಅಡಿಸಿ ಮಕ್ಕಳು ನಿನಗೆ ಏನೂ ಮಾಡೇ ಇಲ್ಲ ಏನವ? ಇಲ್ಲಪ್ಪ ಅವ್ರು ಏನು ಮಾಡ್ಲಿ ಬಾ ಸೇನೆದಾರಪ್ಪ ಮಾಡ್ಬೇಕಂತ ಬಂದೇನ್ರಿ. ಯಾಕೋ ಬರ್ಮ್ಯ ಏ ನಿನ್ನವನ ನಿನಗೆ ಏನ್ ಕಮ್ಮಿ ಇದ್ದ ಅಂತೇಳಿ ನಿನ್ನೆ ಗೃಹಲಕ್ಷ್ಮಿ ರೊಕ್ಕ ಜಮಾ ಆಗ್ಯಾವ. ಲಾಡ್ಕಿ ಬಂದು 2ನೇ ಹಪ್ತಾನು ಜಮಾ ಆಗ್ಯಾವ. ನೀ ಈ ವ್ಯಾಪಾರ ಮಾಡಕ್ ಬಂದಿರಿ ಮಾಡಿದ್ರೆ ಮಾಡೋಲ್ಲ ಯಾಕ? ಈ ಎಡವಟ್ಟಿ ನನ್ನ ಮಕ್ಕಳ ಸಂಕಟ ನೀ ವ್ಯಾಪಾರ ಮಾಡ್ಬೇಕು. ಹೇಳು ನಿನ್ನವನ ಹೊಯ್ಕೋ. ಅಲ್ಲ ಗೃಹಲಕ್ಷ್ಮಿ ರೊಕ್ಕ ಜಮಾ ಆಗ್ಯಾವ ಅಂತೆ. ಹಾ ನಿನಗೆ ಜಮಾ ಆಗ್ತಾವ? ನಿನಗೆ ಜಮಾ ಆಗ್ತಾವಲ್ಲ ಮತ್ತ? ನಾನು ಹೇಳಿದ್ರೆ ರೇಷನ್ ಕಾರ್ಡ್ ಇಲ್ಲೇ ಇಲ್ಲ ಸುಳ್ಳು ಹೇಳ್ತೇನ? ಮಂದಿ ಮುಂದೆ ಅವ್ರ ಕೈ ಬಿಡು ನೀನು ಹಾಗೆ ಹೊತ್ತು ಹೇಳು. ಈ ಮಾನ ನಮ್ಮ ಸಾವುಕಾರ ಹೊಂದೈತೆ ಅಂತ ಗೊತ್ತೈತಿ. ಇದನ್ನ ಯಾರು ಹೆಂಗ್ ಮಾಡೋದೈತಿ ನನ್ನ ಪಕ್ಕ ಗೊತ್ತೈತಿ. ಏ ಮಗನ ಬರ್ಮಿಯ ನೀ ಏನ್ ಹೇಳಕ್ ಬರ್ಲತ್ತೀರಿ ನನಗ್ ಗೊತ್ತದ ಮಗನ. ಖಂಡಿತ ನನ್ನ ಮಕ್ಕಳೇ ನಿಮ್ಮಿಬ್ಬರು ಬಣ್ಣದ ಮಾತ ನನಗ ಹತ್ತಾಗ ಬರ್ಬೇಡ್ರಿ. ಏ ಮಗನ ವೆಂಕ್ಯ, ನೀ ಇಲ್ಲಿ ಸಾಲಿ ಕಲಸ್ಲಕ್ ಬಂದ್ 20-30 ವರ್ಷ ಆಯ್ತು ಮಗನ. ನಿನಗೆ ಇನ್ನ ಈ ಬರಂಗಿಲ್ಲ ಅಂತ ಯಪ್ಪ ಅದೆಲ್ಲ ಸುಳ್ಸಕ್ ಮಾತಾಡಕ್ ಹೋಗ್ಬೇಡ. ನೋಡ ನನಗದೆಲ್ಲ ಮಾಡೋದು ಗೊತ್ತೈತಿ ವ್ಯಾಪಾರ, ಆದ್ರೆ ಅವ್ರ ಬೇಯಕ್ ಹೋಗ್ಬೇಡ. ಅಂತಂದ್ರ ಬಾಳ ಸೇನೆಕಿದ್ದನ. ಏ ನಿನ್ನವನ ನಿನ್ನಂತ ಎಷ್ಟೋ ಹೆಣ್ಣು ಮಕ್ಕಳು ವ್ಯಾಪಾರ ಮಾಡೋದು ನಾನು ನೋಡೀನಿ. ಅಂತರ್ದಾಗ ನೀ ಮಾಡಿ ತೋರಿಸ್ತೀನಿ ಅತ್ಯಂದ್ರ ನಿಮ್ಮ ಅಪ್ಪಗೂ ಬಿಡುದಿಲ್ಲ. ನಡಿ ಮೊದಲು ಮನೆಗೆ. ಮಹಾರಾಣಿ
ನಿನ್ನ ಮಗಳ ಮಹಾರಾಣಿ ನಿನ್ನ ಮಗಳ ಮಹಾರಾಣಿ ಹಿಂದೆ ಬೆಂದತಿ ಯಾಕೆ ಓಡ್ ಹೊಂಟಿದ್ಯೋ ಇನ್ನೊಂದು ಮಾತಾವ್ ತಡ್ಕೊಂಡ್ ಸ್ವಲ್ಪ ಹೇಳಿ ಈ ನನ್ನ ಕೆಲಸ ಹಾಳು ಮಾಡಿದಿಲ್ಲ ಮಗನ ನಿಂದೊಂದು ಕೈ ನೋಡ್ಕೊಂಡ್ ಬಿಡ್ತೀನಿ ಮಗನ ನಿನಗ ಎಲ್ಲಿ ಹಂಗೆ ಆಗಿತ್ತು ನನ್ನ ನೋಡ್ತೇನೆ ಅಂತ ಯಾವ ಮಗನ ನೋಡು ನಾನೇ ನಿನಗೆ ಎದುರು ಬಗ್ಗೆ ಅಲ್ಲಲೇ ಸುಧಾರಿಸ್ಕೊಂಡು ನಾನೇ ನಿನಗೆ ಎದುರು ಬಗ್ಗೆ ಅಲ್ಲಲೇ ಮಗನ ಬರ್ಮೆ ನಿನಕ್ಕಿಂತ ಮೊದಲು ಬಂದು ಸಂದ ಮಾಡಕ್ ಹತ್ತವ